ವಿಶ್ವದಲ್ಲೇ ಎರಡನೇ ಅತಿ ಎತ್ತರದ ಶಿವನ ವಿಗ್ರಹವನ್ನ ಹೊಂದಿರುವಂತಹ ಮುರುಡೇಶ್ವರದ ಕಥೆ ಇಂದಿನ ವಿಡಿಯೋದಲ್ಲಿ. ಲಂಕಾಧಿಪತಿ ರಾವಣನು ಪರಮಶಿವನ ಅಚಲ ಭಕ್ತನಾಗಿದ್ದ. ಮಹಾದೇವನನ್ನು ಪ್ರಸನ್ನಗೊಳಿಸಲು ಅವನು ಕಠಿಣ ತಪಸ್ಸನ್ನ ಮಾಡಿದ. ಅವನ ಭಕ್ತಿಗೆ ಮೆಚ್ಚಿದ ಶಿವ ತನ್ನ ದಿವ್ಯ ಶಕ್ತಿಯ ಪ್ರತೀಕವಾದ ಆತ್ಮಲಿಂಗವನ್ನು ವರವಾಗಿ ನೀಡಿದ. ಆದರೆ ಒಂದು ಷರತ್ತನ್ನು ವಿಧಿಸಿದ. ಲಂಕೆಯನ್ನು ತಲುಪುವವರೆಗೂ ಆತ್ಮಲಿಂಗವನ್ನು ಭೂಮಿಯ ಮೇಲೆ ಇಡಬಾರದು. ಒಮ್ಮೆ ಅದು ನೆಲವನ್ನು ಸ್ಪರ್ಶಿಸಿದರೆ ಅಲ್ಲಿಯೇ ಶಾಶ್ವತವಾಗಿ ನೆಲೆಸುತ್ತದೆ. ರಾವಣನು ಆತ್ಮಲಿಂಗವನ್ನು ಹೊತ್ತು ಲಂಕೆಯತ್ತ ಹೊರಟ. ಆತ್ಮಲಿಂಗವು ಲಂಕೆಯನ್ನು ತಲುಪಿದರೆ ರಾವಣನ ಶಕ್ತಿ ಅಜೇಯವಾಗುತ್ತದೆ ಎಂದು ದೇವತೆಗಳು ಆತಂಕಗೊಂಡರು. ಆಗ ಶ್ರೀ ಮಹಾವಿಷ್ಣು ತನ್ನ ಮಾಯೆಯಿಂದ ಸೂರ್ಯಾಸ್ತವಾದಂತೆ ಭ್ರಮೆಯನ್ನು ಉಂಟು ಮಾಡಿದ. ಸಂಧ್ಯಾ ವಂದನೆ ಮಾಡುವ ಸಮಯ ಬಂದಿದೆ ಎಂದು ಭಾವಿಸಿದ ರಾವಣ ಅಲ್ಲೇ ಗೋವಾಳನ ರೂಪದಲ್ಲಿದ್ದ ಬಾಲಕನ ಕೈಗೆ ಆತ್ಮಲಿಂಗವನ್ನು ಕ್ಷಣಕಾಲ ಹಿಡಿದುಕೊಳ್ಳುವಂತೆ ನೀಡಿದ. ಆ ಬಾಲಕನೇ ಗಣೇಶ. ನಾನು 3 ಬಾರಿ ಕರೆಯುತ್ತೇನೆ, ಅಷ್ಟರೊಳಗೆ ನೀನು ಬರದಿದ್ದರೆ ಆತ್ಮಲಿಂಗವನ್ನು ಭೂಮಿಯ ಮೇಲೆ ಇಡುತ್ತೇನೆ ಎಂದು ಗಣೇಶ ಹೇಳಿದ. ರಾವಣನು ಸಮಯಕ್ಕೆ ಹಿಂದಿರುಗಲಿಲ್ಲ. ಗಣೇಶನು ಆತ್ಮಲಿಂಗವನ್ನು ಭೂಮಿಯ ಮೇಲೆ ಇಟ್ಟ. ಕ್ಷಣ ಮಾತ್ರದಲ್ಲಿ ಆತ್ಮಲಿಂಗವು ಭೂಮಿಯಲ್ಲಿ ಅಚಲವಾಗಿ ನೆಲೆಸಿತು. ರಾವಣನು ಎಷ್ಟೇ ಪ್ರಯತ್ನಿಸಿದರೂ ಅದನ್ನು ಕದಲಿಸಲಾಗಲಿಲ್ಲ. ಆಕ್ರೋಶದಿಂದ ಗಣೇಶನ ತಲೆಗೆ ಹೊಡೆದ. ಅದನ್ನು ಮೇಲೇಳಿಸಲು ಪ್ರಯತ್ನಿಸಿ ಆತ್ಮಲಿಂಗಕ್ಕೆ ಸಂಬಂಧಿಸಿದ ದಿವ್ಯ ಭಾಗಗಳು ಉತ್ತರ ಕನ್ನಡದ ವಿವಿಧ ಸ್ಥಳಗಳಲ್ಲಿ ನೆಲೆಸಿದವು. ಅವುಗಳೇ ಇಂದಿನ ಗೋಕರ್ಣದ ಮಹಾಬಲೇಶ್ವರ, ಮುರುಡೇಶ್ವರ, ಧಾರೇಶ್ವರ, ಗುಣವಂತೆ ಮತ್ತು ಸಜ್ಜೇಶ್ವರ ಎಂಬ ಪಂಚಕ್ಷೇತ್ರಗಳು. ಇಂದಿಗೂ ಈ 5 ಶಿವಕ್ಷೇತ್ರಗಳು ಭಕ್ತರ ಆರಾಧ್ಯ ತಾಣಗಳಾಗಿ ಆ ಪೌರಾಣಿಕ ಘಟನೆಯ ನೆನಪನ್ನ ಜೀವಂತವಾಗಿರಿಸಿದೆ.